ಅದು 2023 ಆಗೈತೆ ಸರ್. 2023 ನಾನು ಎಸ್ ಟಿ ಎಮ್ಗೆ ಅವರು ಮಗುಗೆ ಆರಾಮಿಲ್ಲ, ಒಂದು ಸ್ವಲ್ಪ ಅಮೌಂಟಿನ ಅವಶ್ಯಕತೆ ಐತ್ರಿ, ಒಂದು 50,000 ರೂಪಾಯಿ ಮಾಡಿರಿ, ಒಂದು ತಿಂಗಳು ಬಿಟ್ಟು ಕೊಡ್ತೇನೆ ಅಂತ ಹೇಳಿ ನಾನು ಕರೆಸಿದ್ರು. ನಾನು ನಮ್ಮ ಡ್ರೈವರ್ ಕೂಡ ಇಬ್ಬರು ಹೋದಿವಿ. ಬೈಕ್ ಹೋದ ತಕ್ಷಣ ರೊಕ್ಕ ಯಾರು ಕೇಳಿದ್ರು ನಿಮ್ಗೆ ದುಡ್ಡು? ಸುಜಾತ ಹಂದಿ ಅವರು. ಎಷ್ಟು ಕೇಳಿದ್ರು? 50,000. ನಿಮಗೂ ಅವ್ರಿಗೂ ಏನು ಪರಿಚಯ? ಅವ್ರು ಫೋನ್ ಮುಖಾಂತರ ಅಷ್ಟೇ ಪರಿಚಯ ಸರ್. ಒಂದು ವಾರ ಆಗಿತ್ತು ಇದಕ್ಕಿಂತ ಮುಂಚೆ. ಆಯಿತು. ಆಮೇಲೆ ಹೋದ್ಮ್ಯಾಗ ನಾನು ಗಾಡಿ ಇದ್ರ ಕಡೆ ಬೇಡ, ಆಚೆ ಕಡೆ ಪೆಟ್ರೋಲ್ ಪಂಪ್ ಐತಲ್ಲ ಅಲ್ಲಿ ಬಾ ಅಂತಂದರು. ಅಲ್ಲಿ ಹೋಗಿ ಗಾಡಿ ತರಬಿದ್ದೆ. ಗಾಡಿ ತರ ಬಂತಲೇ ಒಂದು 2 ರಿಕ್ಷಾ ಮತ್ತು 2 ಸ್ಕೂಟಿ ಬಂದವು. ಆ ಒಂದು ಸುಮಾರು ಒಂದು 10-12 ಜನ ಇದ್ರು ಅವರು. ಅವರೆಲ್ಲರೂ ಸೇರಿ ನನ್ನ ಕಾರ್ ಡ್ರೈವರ್ ಹುಡುಗನ ಚೆಕ್ ಹೋಗೋದವ್ರು ನನ್ನ ಅದ ಕಾರ್ನೇ ಹಾಕೊಂಡು ತೊಗೊಂಡು ಹೋದರು. ತೊಗೊಂಡೋಗಿ ಉಂಕಲ್ ಕಡೆ ತೊಗೊಂಡೋಗಿ ಹೊಡಿ ಮಾಡಿ ನನ್ನ ಕಡೆ ಇದ್ದು ರೊಕ್ಕ ಎಲ್ಲ ಬಂಗಾರ ಕಸ್ಕೊಂಡ್ರು. ಆಮ್ಯಾಗ ಅಲ್ಲಿಂದ ಮಾತ್ರ ರೊಕ್ಕ ತಂದರು. ನನ್ನ ಕಡೆ ರೊಕ್ಕ ಇಲ್ಲ ಅಂದ್ಮ್ಯಾಗ ಇವ್ನು ಕೊಂದಬಿಡೋನು ಮಾಡ್ಕೊಂಡು ಇವನು ಅಂತೇಳಿ ಅದು ನನ್ನ ಕಾರ್ನೇ ಹಾಕೊಂಡು ನನಗೆ ಅರ್ಬಿ ಕಟ್ಕೊಂಡು ಹಳ್ಯಾಳ ಅಂತಕ್ಕೊಂದು ಹಳ್ಳಿ ಐತೆ ಸರ್ ಗುಡ್ದಾಗ. ಆ ಹಳ್ಳಿಗೆ ಹೋದು ಅಲ್ಲಿ ಹೋಗಿ ಕೇಸಿ ನನ್ನ ಕಟ್ಟಿ ಹಾಕಿರು. ಕಟ್ಟಿ ಹಾಕಿ ನನಗೆ ಸಿಕ್ಕಾಬಿಟ್ಟು ಹೊಡಿ ಟಾರ್ಚರ್ ಮಾಡಿ ಕಾಲು ಬತ್ತಿ ಏನು ಎಷ್ಟು ಹೇಳಿದ್ರು ಕೇಳಲಿಲ್ಲ ಸರ್, ಕೇಳಿಲ್ಲ. ಆಮ್ಯಾಗ ಮರನೇ ದಿವಸ ಅಲ್ಲಿಂದ ಮತ್ತೆ ಇದಕ್ಕೆ ಹೋದ್ರು ದಾಂಡೇಲಿಯಿಂದ ಮತ್ತೆ ಯಲ್ಲಾಪುರಕ್ಕೆ ತೊಗೊಂಡು ಘಾಟ್ ಕಡೆ ಕರ್ಕೊಂಡು ಹೋದರು. ಆಮ್ಯಾಗ ಅಲ್ಲಿಂದ ಬಂದು ಇದಕ್ಕೆ ಹೋದರು, ಅನ್ನಿಗಿರಿ ಹೋಗಿ ನನ್ನ ಹೆಸರಲ್ಲೇ ಒಂದು ಸಿಮ್ ತೊಗೊಂಡ್ರು. ಸಿಮ್ ತೊಗೊಂಡು ನಮ್ಮ ಸಂಬಂಧಿಕರು ಯಾರ್ಯಾರು ನಿಮ್ಮ ಸಂಬಂಧಿಕರಿಗೆ ಫೋನ್ ಹಚ್ಚಿ ರೊಕ್ಕ ಕೇಳ್ರಿ ಅಂತ ಕೇಳಂದಾಗ ನಾವು ಸಂಬಂಧಿಕರು ಎಲ್ಲರಿಗೆ ಫೋನ್ ಹಚ್ಚಿದ ಮ್ಯಾಗ 2 ಲಕ್ಷ ರೂಪಾಯಿ ಸಟ್ ಮಾಡಿದೆ ಸರ್. ಅದ್ರಾಗ ಆದ ಗುಂಪಿನಾಗ ಇದ್ದಂಥವ್ರು ಏನಂದ್ರು, ಇಲ್ಲ ನೀನು ಇಲ್ಲಿಂದ ಬಿಟ್ಟು ಕಳಿಸ್ತು ಅವ್ರ ಕಡೆಯಿಂದ 2 ಲಕ್ಷ ರೂಪಾಯಿ ನನಗೆ ವ್ಯವಸ್ಥೆ ಮಾಡಿರಿ ಅಂತಂದ್ರು. ಅದ್ರ ಪ್ರಕಾರ ಗರಗದಾಗಿರ್ತಕ್ಕಂಥ ನಮ್ಮ ನಾರಾಯಣ ಸಿಂಧಿ ಅಂತ ಅದಾರ ನಾವು ಬರೋದ್ರ ಅವರು ಬೇಕ್ರಿ ಐತಿ. ಅವ್ರಿಗೆ ಹೇಳಿ ಒಂದು ವ್ಯವಹಾರದ ದುಡ್ಡಿತ್ತು ಅವ್ರ ಕಡೆ. ಆ 2 ಲಕ್ಷ ರೂಪಾಯಿ ಹಣ ನನಗೆ ಅರ್ಜೆಂಟ್ ಬೆಳೈತೆ, ಹಾಸ್ಪಿಟಲ್ ತ್ರಾಸ ಐತಿ, ನಿನಗೆ ಬಂದ ಮ್ಯಾಗ ಏನು ವ್ಯವಸ್ಥೆ ಮಾಡ್ದಕ್ಕೆ ಕೊಡು ಅಂದಾಗ ಅಲ್ಲಿ ಫೋನ್ಪೇ ಆಗಲಿಲ್ಲ ಅವ್ರ ಕಡೆಯಿಂದ. 50,000 ರೂಪಾಯಿ ಫೋನ್ಪೇ ಆಯಿತು. ಆಮ್ಯಾಗ ಉಳಿದ ದುಡ್ಡು ಆಗಲಿಲ್ಲ ಅಂದಮ್ಯಾಗ ಅಲ್ಲಿ ಕ್ಯಾಶ್ ಕೊಡ್ತೀನಿ, ಅವ್ರಿಗೆ ಕೈಸಿ ಕೊಡಂದು ಅಲ್ಲಿ ಇಬ್ಬರು ಹೋಗಿ ಆ ಅಮೌಂಟ್ ತೊಗೊಂಬಂದಿರ್ತಾರೆ. ತೊಗೊಂಬಂದು ಅನ್ನಿಗಿರಿಯಿಂದ ಮತ್ತೆ ಇದಕ್ಕೆ ಹೋದರು ಗದಗದಾಗೂ ಅಲ್ಲಿ ಇದ್ರೆ ನಿನಗೆ ಹೊಡಿತೀವಿ ಅಂತ ಹೇಳಿದರು. ಆಮೇಲೆ ಅಲ್ಲಿಂದ ಏನು ಮಾಡಿ ಏನು ನಮ್ಮ ಕಡೆಯಿಂದ ಅಮೌಂಟ್ ಇಸ್ಕೊಂಡಿಲ್ಲ ನೀವು ಬಿಡ್ತಾವೆ ಅಂತೇಳಿ. ಆ ಮನುಷ್ಯನ ಹೆಸರು ನೆನಪು ಗೊತ್ತಿಲ್ಲ. ಅವ್ರು ಏನು ಮಾಡಿದರು, 2 ಲಕ್ಷ ರೂಪಾಯಿ ರೊಕ್ಕ ತೊಗೊಂಡವ, ನೀವು ಇಲ್ಲೇ ನಿಂದ್ರಿ ಅಂದಾನು ಇದು ಗದಗ ಟೋಲ್ನಿಂದ ಗದಗ ಹತ್ರ ಒಂದು ಟೋಲ್ಗೇಟ್ ಇರ್ತಾರ, ಅಲ್ಲಿಂದ ನನ್ನ ಕಾರ್ನಾಗ ಅವ್ರ ಕಡೆಯಿಂದ ಬಿಡಿಸ್ಕೊಂಡು ನಾನು ಮೊಬೈಲ್ ಕೊಟ್ಟ, ನಿಮ್ಮ ಸಂಬಂಧಿಕರು ಯಾರ್ದಾರು ಅವ್ರಿಗೆ ಫೋನ್ ಹಚ್ಚಿರಿ, ನಾನು ಬ್ಯಾಟಿ ಮಟ್ಟ ಬಿಡ್ತಾನೆ ನಿಮ್ಮನ್ನು ಅಂತೇಳಿ. ಅದ್ರ ಪ್ರಕಾರ ಸಂಬಂಧಿಕರಿಗೆ ಫೋನ್ ಹಚ್ಚಿನಿ, ಅಲ್ಲಿ ಬಂದು ನಾನು ಕರ್ಕೊಂಡು ಹೋದ್ರೆ ಸರ್. ಅಲ್ಲ, ಈಗ ನಿಮ್ಮನ್ನು ಆ ರೀತಿ ಹೊಡೆದಿರ್ತಕ್ಕಂಥ ವಿಡಿಯೋ ಆಗಿತ್ತು ಅಂತ ನಿಮ್ಗೆ ಗೊತ್ತಿತ್ತ? ವಿಡಿಯೋ ಆಗಿತ್ತು ಅನ್ನೋ ಗೊತ್ತಿತ್ತು ಸರ್. ಆದ್ರೆ ಅವರು ಹೇಳಿದ್ರು ಪೊಲೀಸ್ ಕಂಪ್ಲೇಂಟ್ ಆದ್ರೆ ನಾನು ವಿಡಿಯೋ ವೈರಲ್ ಮಾಡ್ತಾರೆ ಅಂದಿದ್ರು. ಆದ್ರೆ ಪೊಲಿಟಿಷನ್ದಾಗ ಹಿಂಗೆ ವಿಡಿಯೋ ಮಾಡಿದ್ದದು ನಾವು ಇದೇ ರಿಲೇಷನ್ದಾಗ FIR ಆಯ್ತು ಸರ್. ಅದು FIR ಆದ್ಮೇಲೆ ವಿಡಿಯೋದು ಅದಾವ ಅಂತ ಹೇಳಿದ್ರು. ಇಲ್ಲ ಅವೆಲ್ಲ ಮೊಬೈಲ್ ಸೀಸ್ ಮಾಡ್ಯಾವಿ, ಮೊಬೈಲ್ ಏನು ನಿಮ್ಮ ಕಡೆ ಇಲ್ಲ, ಮೊಬೈಲ್ ಯಾರ ಕಡೆ ವಿಡಿಯೋ ಇಲ್ಲ ಅಂತ ಹೇಳಿದ್ರು ಸರ್. ಆದ್ರೆ ಇವತ್ತು ಬೆಳಿಗ್ಗೆ ನೋಡಿದಾಗ ನನಗೆ ಅದು ನ್ಯೂಸ್ ಒಳಗೆ ಬಂದು ಸರ್. ಅದು ನ್ಯೂಸ್ ಒಳಗೆ ಬಂದಾಗ ಅವಾಗ ನಾನು ಇದು ಶಿವನಾನ ಬ್ಯಾಡಪ್ಪ ಅನ್ನೋ ಪರಿಸ್ಥಿತಿ ಒಳಗೆ ನನ್ನ ಸ್ನೇಹಿತರದು ಎಲ್ಲರೂ ಸೇರಿ ಆದ ಘಟನೆ ಬಗ್ಗೆ ಒಂದು ಸ್ವಲ್ಪ ನೀವು ಮಾಧ್ಯಮದವರಿಗೆ ಹೇಳ್ರಿ, ನೀವೇನು ಹೆದರುವಂಥ ಅವಶ್ಯಕತೆ ಇಲ್ಲ, ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದಾಗ ನಾನು ಹೋಗಿ ಇವತ್ತು ಪ್ರೆಸ್ ಮೀಟ್ ಮಾಡಿ ಎಲ್ಲ ಮಾಧ್ಯಮದವರಿಗೆ ವಿಷಯವನ್ನು ತಿಳಿಸಿದ್ದೀನಿ ಸರ್. ಈಗ ನಿಮಗೆ ಏನಾಗಬೇಕು ಭಾವಿಸ್ತೀರಿ? ನನಗೆ ನ್ಯಾಯ ಸಿಗ್ಬೇಕು ಸರ್. ನನಗಾದಂಥ ನೋವು ಯಾರಿಗೆ ಆಗಿರಬಾರ್ದು, ನನಗಾದಂಥ ಪರಿಸ್ಥಿತಿ ಯಾರಿಗೆ ಬಂದಿರಬಾರ್ದು. ಈಗ ನಿಮಗೊಂದು ಸೋರಿಯಾಸಿಸ್ ಕಾಯಿಲೆ ಅಂತ ಅನ್ನೋದನ್ನ ನೋಡಿದ್ರೆ ಎದ್ದು ಕಾಣ್ತಾನೆ. ಹಾಂ ಸರ್. ಇಂಥ ಕಾಯಿಲೆ ಐತಿ ಅಂತೇಳಿ ನೀವು ಅವ್ರಿಗೆ ಯಾವ ರೀತಿ ಹೇಳಿದ್ರಿ ಮತ್ತು ಯಾವ ರೀತಿ ಅವ್ರು ನಿಮ್ಮ ಜೊತೆ ನಡ್ಕೊಂಡ್ರೆ ಸರ್? ಎಷ್ಟು ಹೇಳಿದ್ರು ಕೇಳಿಲ್ಲ ಸರ್. ನನ್ನ ಐತಿ ಹೊಡೆದ ಮ್ಯಾಗ ಮತ್ತು ಅದು ಇದು ಎಣ್ಣೆ ಇರ್ತದಲ್ಲ ಸರ್ ಹೊಲಕ್ಕೆ ಹೊಡೆಯೋದು, ಆ ಎಣ್ಣೆ ಸರಿಯಾಗಿ ಮೈ ಮೇಲೆ ಸುರಿದಾರ ಸರ್. ಅದರಿಂದ ನಿಮ್ಗೆ ಏನು ಇನ್ಫೆಕ್ಷನ್ ಆಯ್ತು ಸರ್? ಇನ್ಫೆಕ್ಷನ್ ನೋವು ಆಯ್ತು ಸರ್. ಮೈ ಎಲ್ಲ ಗುಳ್ಳೆದ್ದು ನೋವು ಆಯಿತು. ಆಮ್ಯಾಗ ಅಲ್ಲಿಂದ ಬಂದು ನಾನು ಸಿವಿಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ವಿದ್ಯಾರ್ಥಿ ಸ್ಟೇಷನ್ದಾಗ ಕಂಪ್ಲೇಂಟ್ ಮಾಡಿ FIR ಮಾಡಿಸಿದ್ರು ಸರ್. ಆಮ್ಯಾಗ ವಿದ್ಯಾರ್ಥಿ ಸ್ಟೇಷನ್ದವ್ರು ಅವ್ರನ್ನ ಅರೆಸ್ಟ್ ಮಾಡಿದ್ರು ಸರ್. ಅರೆಸ್ಟ್ ಮಾಡಿ ಅವರು ಒಳಗೆ ಹೋಗಿ ಬಂದಿದ್ದಾರೆ ಸರ್. ಈಗ ಆಲ್ರೆಡಿ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದೀವಿ ಸರ್. ಆಮೇಲೆ ಇವ್ರ ಮೇಲೆ ಆಗಿತ್ತೇನ್ರಿ, ಸುಜಾತ ಅವ್ರ ಮೇಲೆ ಕಂಪ್ಲೇಂಟ್ ಆಗಿತ್ತು? ಹಾಂ ಸರ್, ಎಲ್ಲರ ಮ್ಯಾಗ ಆಗಿತ್ತು ಸರ್. ಅಲ್ಲಿ ಎಷ್ಟು ಬಂದಿದ್ರಲ್ಲ ಅಷ್ಟ್ರ ಮ್ಯಾಗ ಆಗಿತ್ತು ಆಗಿತ್ತು. ಹ್ಞೂ ಸರ್. ಆದ್ರೆ ಇವತ್ತಿನ ಈ ವಿಡಿಯೋ ಮತ್ತು ಇವತ್ತಿನಿಗೆ ಸಂಬಂಧಪಟ್ಟಂಥ ಘಟನೆ ನೋಡಿದ್ರೆ ಹಾಂ ಸರ್, ಏನು ಅನಿಸ್ತದೆ ಸರ್ ನಿಮಗೆಲ್ಲ? ಅದು ಯಾರು ವಿಡಿಯೋ ರಿಲೀಸ್ ಮಾಡಿದ್ರೆ ಅನ್ನೋದು ಗೊತ್ತಿಲ್ಲ ಸರ್ ನನಗೆ. ಆ ವಿಡಿಯೋ ಎಲ್ಲಿಂದ ಬಂತು ಅನ್ನೋದು ಮಾಹಿತಿ ಇಲ್ಲ ನನಗೆ. ಭಾಳ ಮಹಾನ ಹಾನಿ ಆಗಿದೆ ಸರ್.
ನನಗೆ ಈ ಜೀವನನ ಬೇಡ ಅನ್ನೋ ಪರಿಸ್ಥಿತಿ ಇದ್ದಿಲ್ಲ ಸರ್ ನಾನು. ಯಾಕಂದ್ರೆ ಆ ವಿಡಿಯೋ ಯಾರು ರಿಲೀಸ್ ಮಾಡ್ಯಾರು, ಎಲ್ಲಿ ಬಂತು ಅನ್ನೋದು ಒಂದು ಸ್ವಲ್ಪ ತನಿಖೆ ಆಗ್ಬೇಕು ಸರ್. ಮತ್ತು ಅಂಥ ವಿಡಿಯೋಗಳನ್ನ ನನ್ನ ಪರ್ಮಿಷನ್ ಏನಿಲ್ಲದೆ ನನ್ನ ವಿಡಿಯೋ ಹಾಕಿದ್ದಾರೆ ಸರ್ ಉದ್ದೇಶಪೂರ್ವಕವಾಗಿ. ಆ ವಿಡಿಯೋ ಹಾಕಿದ್ದಾರೆ ಅನ್ನೋಕ್ಕಿಂತ ಈಗ ಎಲ್ಲ ಮಾಧ್ಯಮದವ್ರಿಗೆ ಗೊತ್ತಾಗ್ಬಿಡ್ತು ಸರ್ ವಿಷಯ ಹೆಂಗೆ ಅನ್ನೋದು. ಆದರೆ ನನಗೆ ಮಾಧ್ಯಮದ ಮುಖಾಂತರ ಒಂದು ನ್ಯಾಯ ಸಿಗ್ಬೇಕು. ಪೊಲೀಸ್ ಕಮಿಷನರ್ ದಕ್ಷ ಅಧಿಕಾರಿಗಳಿದ್ದಾರೆ ಮತ್ತು ಮಾನ್ಯ ಕಾಂಗ್ರೆಸ್ ಸರ್ಕಾರ ಐತಿ, ಒಳ್ಳೆಯ ಇದ್ದಾರೆ. ಎಲ್ಲರೂ ಕೂಡಿ ನನಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಮತ್ತು ನನಗೆ ಅವರಿಂದ ಜೀವ ಬೆದರಿಕೆ ಐತಿ. ನನಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕೊಡ್ಬೇಕಂತೇಳಿ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೇನೆ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನೀವೇನಾದರೂ ದೂರು ಕೊಡ್ಲಿಕ್ಕೆ ಏನಾದರೂ ಮುಂದಾಗಿದ್ರೇನು? ಹಾಂ ರೀ, ಮುಂದಾಗಿದ್ದೀನಿ ಸರ್. ಏನಾಗಿ ಯಾರಿಗೆ ಎಲ್ಲಿ ಹೋಗಿದ್ರಿ, ಏನಾಯ್ತು? ನಾನು ಸರ್ಗೆ ಹೇಳಿದ್ದೀನಿ ಸರ್, ಅಲ್ಲಿಗೆ ಇವ್ರಿಗೆ ಭೇಟಿಯಾಗಿದ್ದೀನಿ, ಆಳ್ಗಲ್ಲಿ ವಿದ್ಯಾಗಿರಿ ಸ್ಟೇಷನ್ದವ್ರಿಗೆ ಭೇಟಿಯಾಗಿದ್ದೀನಿ. ಮುಂದೆ ನಾಳೆ ನಾನು ಕಮಿಷನರ್ ಸಾಹೇಬ್ರಿಗೆ ಭೇಟಿಯಾಗಿ ಈ ವಿಷಯದ ಬಗ್ಗೆ ಒಂದು ಮನವಿ ಕೊಟ್ಟು ಬರ್ತೇನೆ ಸರ್.